ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದಲ್ಲಿ ಮಾರ್ಚ್ 10ರಿಂದ ಆರಂಭವಾಗಲಿರುವ ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಅಳವಡಿಸುವ ಬ್ಯಾನರ್ಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜಾಗ್ರತೆ ವಹಿಸಬೇಕು ಎಂದು ಜಾತ್ರಾ ಕಮಿಟಿ ಅಧ್ಯಕ್ಷ ಬಾಪು ನಾಯ್ಕ್ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ಮಾರ್ಚ್ 10ರಿಂದ ಮಾರ್ಚ್ 14ರವರೆಗೆ ಜರುಗಲಿದೆ. ಆದರೆ ಈಗಾಗಲೇ ನಗರ ತುಂಬೆಲ್ಲ ಬ್ಯಾನರ್ಗಳ ಭರಾಟೆ ಜೋರಾಗಿ ನಡೆದಿದೆ. ನಗರದ ಮುಖ್ಯ ರಸ್ತೆ, ಅಂಗಡಿ ಮುಗ್ಗಟ್ಟುಗಳ ಮೇಲೆ, ಗಲ್ಲಿಗಳಲ್ಲಿ ಯುವಕರ ಬ್ಯಾನರ್ಗಳ ಅಳವಡಿಕೆ ಜೋರಾಗಿ ನಡೆದಿದೆ. ಆದರೆ ಕೆಲ ಸ್ಥಳಗಳಲ್ಲಿ ಬ್ಯಾನರ್ ಅಳವಡಿಕೆ ಕುರಿತು ಸಣ್ಣ ಪುಟ್ಟ ಗಲಾಟೆಗಳು ಸಹ ನಡೆದಿವೆ. ಕೆಲ ಯುವಕರು ಸ್ಪರ್ಧಾತ್ಮಕವಾಗಿ ಬ್ಯಾನರ್ ಅಳವಡಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಪಟ್ಟಣದ ಕೋರ್ಟ್ ಸರ್ಕಲ್, ನಾಕಾ ನಂಬರ್ 1, ಹೊಸ ಬಸ್ ನಿಲ್ದಾಣ, ಅಡವಿ ಸಿದ್ದೇಶ್ವರ ಮಠ, ಹಳೆ ಬಸ್ ನಿಲ್ದಾಣ, ಬಜಾರ್ ರಸ್ತೆ, ಬೈಪಾಸ್ ರಸ್ತೆ, ತುರಬಂದಿ ಸೇರಿದಂತೆ ನಗರದ ಉದ್ದಕ್ಕೂ ಬ್ಯಾನರ್ ಅಳವಡಿಸಲಾಗಿದೆ. ಈ ಕುರಿತು ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಬಾಪು ನಾಯ್ಕ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಗರದ ಜಾತ್ರೆ ಅಂಗವಾಗಿ ಬ್ಯಾನರ್ಗಳನ್ನು ಅಳವಡಿಸಲಾಗುತ್ತಿದೆ. ಆದರೆ ಕಾನೂನು ಸುವ್ಯವಸ್ಥೆ ಮನಗಂಡು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಿಸಿ ಕ್ಯಾಮೆರಾಗಳಿಗೆ ಅಡ್ಡಲಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಇನ್ನೊಬ್ಬರ ಸ್ಥಳದಲ್ಲಿ ಅಂಗಡಿಕಾರರಿಗೆ ತೊಂದರೆಯಾಗದಂತೆ, ನಗರ ಸೌಂದರ್ಯ ಹಾಳಾಗದಂತೆ ಬ್ಯಾನರ್ ಅಳವಡಿಸಬೇಕು ಎಂದರು. ಈಗಾಗಲೇ ತಮ್ಮ ಸ್ವಖುಷಿಯಿಂದಾಗಲಿ ಜನರಿಗೆ ಒಂದು ಸ್ವಾಗತ ಕೋರಲಿಕ್ಕೆ ಎಲ್ಲ ಹುಡುಗರಾಗಲಿ ಹಿರಿಯರಾಗಲಿ ಎಲ್ಲರೂ ಬ್ಯಾನರ್ಗಳನ್ನು ಕಟ್ತಾ ಇದ್ದೀವಿ. ಆದ್ದರಿಂದ ಯಾವುದು ಅನಾನುಕೂಲತೆ ಯಾರಿಗೂ ಆಗಬಾರ್ದಂಗೆ ಬ್ಯಾನರ್ಗಳನ್ನ ಕಟ್ಟಬೇಕು. ಆಮೇಲೆ ಮತ್ತೊಂದು ಏನು ವಿಶೇಷ ಅಂದರೆ, ನೀವು ಕಂಬಕ್ಕೆ ಮತ್ತು CC ಕ್ಯಾಮ್ರಾಗಳಿಗೆ ಅಡ್ಡ ಬರುವಾಗೆ ಬ್ಯಾನರ್ಗಳನ್ನು ಕಟ್ಟಿದ್ದೀರಿ. ಅದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ನೀವು ಸರಿಪಡಿಸ್ಕೋಬೇಕು. ಯಾಕಂದರೆ ನಾಳೆ ಯಾವುದೇ ನಿಮ್ಮದು ಬ್ಯಾನರ್ ತೆಗಿಯಾಕಂದ್ರೆ ನಾವು ತೆಗಿಯಾಕತ್ತೀವಿ, ನಮ್ಮ ಮೇಲೆ ಏನು ಅಪಾದನೆ ಮಾಡಬೇಡಿ. ಯಾಕಂದ್ರೆ ಈಗ ಈಗಾಗಲೇ ಅವರು ಪೊಲೀಸ್ ಅಧಿಕಾರಿಗಳು ನಮಗೆ ಬಂದು ಭೇಟಿಯಾಗಿ ಹೇಳಿದ್ದಾರೆ, ಕ್ಯಾಮ್ರಾಗಳಿಗೆ ಅಡ್ಡ ಬಂದವ, ಕೆಲವೊಂದು ಕಂಬಕ್ಕೆ ಕಟ್ಟಿದ್ದಾರೆ. ಅದನ್ನು ಕಂಬಕ್ಕೆ ಕಟ್ಟೋದ್ರಿಂದ ಕೆಲವೊಂದು ಇದು ಸಂಪರ್ಕ ಆಗಿ ಏನಾದ್ರು ಆಗ್ಬೋದು. ಅದಕ್ಕೆ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದು ನಮ್ದು ವಿನಂತಿ. ಹಕ್ಕುದಾರರಾದ ರಾಜೇಶ್ ಕುಲಕರ್ಣಿ ಮಾತನಾಡಿ, ಕೋಮು ಸೌಹಾರ್ದತೆಗೆ ಹೆಸರಾದ ಹುಕ್ಕೇರಿ ನಗರದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಸಕಲ ಮೂಲಭೂತ ಸೌಲಭ್ಯ ಒದಗಿಸಲಾಗಿದೆ. 5 ದಿನ ಜರುಗುವ ಜಾತ್ರೆಯಲ್ಲಿ ಸಾಮರಸ್ಯ ಕಂಡುಬರಲಿದೆ ಎಂದರು. ಹುಕ್ಕೇರಿ ಹಕ್ಕುದಾರರು ಹಾಗೂ ಪಂಚರ ವತಿಯಿಂದ ಜಾತ್ರೆಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಈ ಜಾತ್ರೆಯನ್ನು ಮೊದಲಿನಿಂದಲೂ ಭಾವೈಕ್ಯತೆಯಿಂದ ಸಾಮರಸ್ಯದಿಂದ ಮಾಡ್ಕೊತ ಬಂದಿದ್ದು, ಇನ್ನು ಮುಂದೆ ಸಹ ಎಲ್ಲ ಜಾತಿ ಧರ್ಮವನ್ನು ಒಗ್ಗೂಡಿಸಿಕೊಂಡು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ ಅಂತ ಈ ಮೂಲಕ ತಿಳಿಸುತ್ತೆ. ಈ ಸಂದರ್ಭದಲ್ಲಿ ಅಜಿತ್ ಚೌಗಲಾ, ಸಂತೋಷ್ ಮತ್ತಿಕೊಪ್, ರಾಜು ಚೌಗಲಾ, ಗುರು ಕುಲಕರ್ಣಿ, ರಾಜು ಪವಾರ್ ಮೊದಲಾದವರು ಉಪಸ್ಥಿತರಿದ್ದರು. ಹುಕ್ಕೇರಿ ನಗರದಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ಇನ್ನೂ 10 ದಿನ ಬಾಕಿ ಇರುವಾಗಲೇ ಬ್ಯಾನರ್ ಅಳವಡಿಕೆಯಲ್ಲಿ ಕೆಲ ಯುವಕರು ಪೈಪೋಟಿ ಮಾಡುವುದು ಮತ್ತು ತಮ್ಮ ಬೆಂಬಲಿಗರನ್ನು ಪ್ರದರ್ಶಿಸುವ ಮೂಲಕ ಸ್ವಾಗತ ಬ್ಯಾನರ್ಗಳನ್ನು ಅಳವಡಿಸುವುದನ್ನು ನೋಡಿದರೆ ಇದು ಮುಂಬರುವ ಪುರಸಭೆ ಚುನಾವಣೆಯ ತಯಾರಿ ಇರಬಹುದು ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ.